ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕಿತ್ತ ಅಂತ ಹೇಳಿದ್ರೆ ನೆಸೆಸಿಟಿ ಏನಕ್ಕೂ ಇಲ್ಲ ಸರ್ ಅಲ್ವಾ, ವರ್ಲ್ಡಲ್ಲಿ ಏನಕ್ಕೂ ನೆಸೆಸಿಟಿ ಇಲ್ಲ, ಬಟ್ ಎಲ್ಲದಕ್ಕೂ ನೆಸೆಸಿಟಿ ಇದೆ. ಸೊ ಆ್ಯಸ್ ದ ಕ್ವಾಲಿಟಿ ಇಂಪ್ರೂವ್ಸ್, ಲೈಫ್ ಕ್ವಾಲಿಟಿ ಎಷ್ಟು ಇಂಪ್ರೂವ್ ಆಗುತ್ತೋ ನಾವು ಹೇಗೆ ನೋಡ್ತೀವೋ ಅದನ್ನು ಇಂಪ್ರೂವ್ ಆಗಬೇಕು. ಸೊ ಡೆಫಿನೆಟ್ಲಿ ಅ ಗ್ರೇಟ್ ಇನಿಷಿಯೇಟಿವ್. ಯಾವಾಗಲೂ ಹೇಳ್ತೀನಿ, ಬ್ರ್ಯಾಂಡ್ ನೇಮ್ ಅಥವಾ ಕಂಪನಿ ನೇಮ್ಗಿಂತ ಪೀಪಲ್ನ ಬಿಲೀವ್ ಮಾಡಬೇಕು ಅಂತ. So I think the person here for me is Jagdish sir, and if he believes in the people here, I'm sure they're very good, and ಅದಕ್ಕೆ ನಾನು ಇವತ್ತು ಇಲ್ಲಿ ಬಂದಿರೋದು. So congratulations to the team and congratulations to Kaveri Hospital for this event. ಇದೇ ಮಾರ್ಚ್ 1ನೇ ತಾರೀಕು ನನ್ನ ಸಿನಿಮಾ ಕ್ರೀಮ್ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ತುಂಬ ಜನ ಸೇರಿ ಫಿಲಮ್ ನೋಡಿ 100% ನಿಮಗೆ ಇಷ್ಟ ಆಗುತ್ತೆ. ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಅಷ್ಟೊಂದು ಬರಲ್ಲ. ಐ ಅರ್ಜ್ ಎಸ್ಪೆಷಲಿ ಫೀಮೇಲ್ ಕ್ರೌಡ್, ನಿಮಗೆ ಇನ್ನೂ ಹೆಣ್ಮಕ್ಳ ಸಿನಿಮಾ ನೋಡೋಕ್ಕೆ ನಿಮಗೆ ಇಷ್ಟ ಇದ್ದರೆ ಥಿಯೇಟರ್ಗೆ ಇನ್ನೂ ಹೆಣ್ಮಕ್ಳ ಸಿನಿಮಾ ಬರಬೇಕು, ಹೆಣ್ಮಕ್ಳ ಕತೆಗಳು ಹೇಳಬೇಕು ಅಂತ ಇದ್ದರೆ ನೀವು ಥಿಯೇಟರ್ಗೆ ಹೋಗಿ ಡೆಫಿನೆಟ್ಲಿ ಫಿಲಮ್ ನೋಡಬೇಕು, ಫಿಲಮ್ಗೆ ಸಪೋರ್ಟ್ ಮಾಡಬೇಕು. ಈ ಥರ ಇನ್ನೂ ಸಿನಿಮಾ ಬರುತ್ತೆ ಆವಾಗ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ಥಿಯೇಟರ್ಸ್ ಆನ್ ಮಾರ್ಚ್ 1st. ಸ್ಪೋರ್ಟ್ಸ್ ಫಾರ್ ಸೆಂಟರ್ ಫಾರ್ ಸ್ಪೋರ್ಟ್ಸ್ ಇಂಜರಿ ಅಂತ, ಸೊ ಎಲ್ಲ ಹಾಸ್ಪಿಟ್ಲಲ್ಲೂ ಟ್ರೀಟ್ ಮಾಡ್ತಾರೆ. ಸ್ಪೆಷಲೈಸೇಷನ್ ನೀವು ಅದರದ್ದೇ ಒಂದು ವಿಂಗ್, ಒಂದು ಸಪ್ರೇಟಾಗಿ ಒಂದು ಸೆಂಟರ್ ಮಾಡಿದ್ದೀರಿ, ಏನು ಉದ್ದೇಶ? ಸೊ ನಾನು ಡಾಕ್ಟರ್ ನಾಗೇಶು, ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಮತ್ತು ಅನಸ್ತೇಷಿಯಾ ಪ್ರಾಕ್ಟೀಸ್ ಮಾಡ್ತೀನಿ ಕಾವೇರಿ ಹಾಸ್ಪಿಟಲಲ್ಲಿ. ಸೊ ಡಾಕ್ಟರ್ ಪಿ ಸಿ ಜಗದೀಶ್ ಏನಿದ್ದಾರೆ, ಸೊ ಈಸ್ ಎ ಸ್ಪೆಷಲಿಸ್ಟ್ ಇನ್ ಸ್ಪೋರ್ಟ್ಸ್ ಇಂಜುರೀಸ್. ಸೊ ಈಗಾಗಲೇ ನಿಮಗೆ ಹೇಳ್ದಂಗೆ ಸುಮಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಅವರು ಟ್ರೀಟ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಇಂಜುರಿ ಆದಾಗ. ನೀ ಜಾಯಿಂಟ್ ಆಗ್ಬೋದು, ಶೋಲ್ಡರ್ ಜಾಯಿಂಟ್, ಆ್ಯಂಕಲ್ ಜಾಯಿಂಟ್ಸು, ಈ ಥರ ಟ್ರೀಟ್ ಮಾಡಿ ಸ್ಪೆಷಲಿ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಅವ್ರು ಟ್ರೀಟ್ ಮಾಡಿದೆ. ರೆಗ್ಯುಲರ್ ಇಂಜುರಿ, ಈಗ ನಾರ್ಮಲ್ ಪರ್ಸನ್ಗೆ ಇಂಜುರಿ ಆಗಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೂ ಮತ್ತು ಒಂದು ಸ್ಪೋರ್ಟ್ಸ್ ಪರ್ಸನ್ಗೆ ಟ್ರೀಟ್ಮೆಂಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಅವರು 100% ಗುಣಮುಖ ಆಗಬೇಕು ಮತ್ತು ಬ್ಯಾಕ್ ಟು ಅವರು ಸ್ಪೋರ್ಟ್ಸ್ಗೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಟೀಮ್ ಬೇಕಾಗುತ್ತೆ. ಟೀಮ್ ಅಂದಿದ ತಕ್ಷಣ ಅಂದರೆ ಸೊ ಸರ್ಜನ್ನು, ಫಿಸಿಷಿಯನ್ನು ಮತ್ತು ಫಿಸಿಯೋಥೆರಪಿಸ್ಟು, ರಿಹ್ಯಾಬಿಲಿಟೇಷನ್ ಸೆಂಟ್ರು, ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸು, ಸೊ ಸೈಕಾಲಜಿಸ್ಟು, ಇದನ್ನು ಎಲ್ಲ ಸೇರಿ ಒಂದು ಜಾಗದಲ್ಲಿ ನಾವು ಇವತ್ತು ಒಂದು ಸೆಂಟರ್ ಆಫ್ ಸ್ಪೋರ್ಟ್ಸ್ ಇಂಜುರಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಹೌದು ಫಾರ್ ಸ್ಪೆಷಲಿಸ್ಟ್ ಸ್ಪೋರ್ಟ್ಸ್ಮೆನ್ಸು ಕಾವೇರಿಯಲ್ಲಿ ನಮಗೆ ಈ ಎಲ್ಲ ನಾನು ಯಾರು ಹೇಳಿದ ಸ್ಪೆಷಲಿಸ್ಟು ಅವರೆಲ್ಲರೂ ಇಲ್ಲಿ ಅವೈಲೇಬಲ್ ಇದ್ದಾರೆ. ಒಂದು ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ದೀವಿ. ಸೊ ಒಂದು ಸ್ಪೋರ್ಟ್ಸ್ ಇಂಜುರಿ ಆಗಿ ಬಂದಾಗ ನಾವು 100% ನಾವು ಶೂರ್ ಅವ್ರಿಗೆ ಕಂಪ್ಲೀಟ್ ರಿಕವರಿ ಮಾಡಿ ಕಳಿಸ್ಕೊಡ್ತೀವಿ ಇಲ್ಲಿಂದ. ಸೊ ಅದರಿಂದ ನಾವು ಇವತ್ತು ಈ ಸ್ಪೋರ್ಟ್ಸ್ ಸೆಂಟರ್ ಲಾಂಚ್ ಮಾಡಿದ್ದು. ಯಾಕಂದರೆ ನಾನು ಒಂದು ಅಥ್ಲೀಟ್ ಆಗಿದ್ದೆ. ಸೊ ನನ್ನ ಒಂದು ಪ್ಯಾಷನ್ ಅಥ್ಲೀಟ್ ಆಗಿತ್ತು. ಶಟಲ್ ಬ್ಯಾಡ್ಮಿಂಟನ್ ಯಾವಾಗ ಒಂದು ಸಲ ಶಟಲ್ ಬ್ಯಾಡ್ಮಿಂಟನಲ್ಲಿ ಬಿದ್ದು ನನಗೆ ಏಟಾಯಿತು, ಒಂದು 15-20 ದಿನ ನನಗೆ ಆಡೋಕ್ಕಾಗಲಿಲ್ಲ. ಅವಾಗ ಆ ಕಷ್ಟ ಅನುಭವಿಸಿದ್ದು ನನಗೆ ಗೊತ್ತಾಯಿತು. ನಿಜ ಸರ್, ಈ ಇಂಜುರಿಯಿಂದ ಎಷ್ಟೋ ಜನ ಸ್ಪೋರ್ಟ್ಸ್ಮನ್ಸು ಅವರ ಕೆರಿಯರನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಅಥವಾ ಸ್ಪಾಯ್ಲ್ ಆಗಿದ್ದಾರೆ. ಸೊ ಆ ಥರದವ್ರಿಗೆ ನೀವು ಏನು ಹೇಳೋಕ್ಕೆ ಇಚ್ಛೆಪಡ್ತೀವಿ ಸರ್? ಫಸ್ಟು ಇಂಜುರಿ ಆದಾಗ ಅದನ್ನು ಫಸ್ಟು ನೋಡ್ಕೊಳ್ಳೋದು ಭಾಳ ಮುಖ್ಯ. ಯಾಕಂದರೆ ಇಂಜುರಿ ಆಗಿ ಮತ್ತೆ ತಿರುಗಿ ಏನೂ ಗೊತ್ತಿಲ್ಲದಿರೋಂಗೆ ನಾವು ಮತ್ತೆ ವಾಪಸ್ ಆಗಿ ಆಡೋದು ಅಥವಾ ಏನಾದರೂ ಮತ್ತೆ ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಅಂತ ಏನಾದರೂ ಎಲ್ಲನೂ ಅನುಕೂಲ ಆಗುತ್ತೆ, ಎಲ್ಲನೂ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮಾಡಿದಾಗ ಮತ್ತೆ ಅರ್ಧೋಗಿರೋದು ಮತ್ತೆ ಜಾಸ್ತಿ ಆಗುತ್ತೆ. ಸೊ ಬ್ಲೈಂಡಾಗಿ ಯಾವುದು ಮಾಡೋಕ್ಕೆ ಹೋಗಬಾರ್ದು. ಏನಾದರೂ ಇಂಜುರಿ ಆಗಿದ ತಕ್ಷಣ ಮೊದಲು ಅದನ್ನು ಫಸ್ಟು ತಿಳ್ಕೊಬೇಕು ಏನಾಗಿದೆ ಅಂತ. ಅದು ಅರ್ಧಿದೆಯೋ ಅಥವಾ ಏನಾದರೂ ಸಣ್ಣದಾಗಿ ಟೇರ್ ಆಗಿದೆಯೋ ಅಥವಾ ಸ್ಪೇನ್ ಆಗಿದೆಯೋ ತಿಳ್ಕೊಂಡು ಆಮೇಲೆ ನಂತರ ಅದನ್ನು ಚಿಕಿತ್ಸೆ ತೊಗೊಳ್ಳೋದು ಭಾಳ ಮುಖ್ಯ. ಕಾವೇರಿ ಹಾಸ್ಪಿಟಲ್ ಬಂದರೆ ಸೊ ಪ್ರಾಪರಾಗಿ ಗೈಡ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನು ಸರಿ ಮಾಡಿ ಕಳಿಸ್ತೀರಾ? ನಮ್ಮ ಸೆಂಟರ್ ಆಫ್ ಕಾವೇರಿ ಸೆಂಟರ್ ಆಫ್ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಏನಿದೆ, ನಾವು ಈ ಒಂದು ಉದ್ದೇಶದಿಂದನೇ ನಾವು ಅದನ್ನು ತೆಗೆದಿರೋ. ಅಂದರೆ ಅಥ್ಲೀಟಾಗಿ ಅಥವಾ ಸಾಮಾನ್ಯ ಒಂದು ಇಂಡಿವಿಜುವಲ್ ಆಗಲಿ, ಯಾಕಂದರೆ ಇಂಜುರಿ ಅನ್ನೋದು ಅಥ್ಲೀಟ್ಗೆ ಬರಲೇಬೇಕಂತೇನಿಲ್ಲ. ಸಾಮಾನ್ಯದವ್ರು ಈಗ 2 ವೀಲರ್ ಹೋಗ್ತಾ ಇರ್ತಾರೆ, ಬೀಳುತ್ತಾರೆ, ಟ್ವಿಸ್ಟ್ ಆಗುತ್ತೆ, ಲಿಗಮೆಂಟ್ ಹರಿದೋಗುತ್ತೆ. ಇಲ್ಲ ಕೆಲವು ಸಲ ಮೆಟ್ಲು ಇಳಿತಾ ಇರ್ತಾರೆ, ಬರ್ತಾರೆ, ಇದಾಗುತ್ತೆ. ಹಾಗೆ ಅದೇ ರೀತಿ ತೋಳಲ್ಲೂ ಹಾಗೆ ಇಂಜುರೀಸ್ ಎಷ್ಟೋ ಸಲ ಆಗುತ್ತೆ. ಹೀಗೆ ಯಾವುದೇ ಒಂದು ಇಂಜುರಿ ಬಂದಾಗ ಆ ಇಂಜುರಿ ಆಗಿರೋರನ್ನ ನಾವು ಅದನ್ನು ಫಸ್ಟು ಅನಲೈಸ್ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಟ್ಟು ಅವರು ಮತ್ತೆ ನಾರ್ಮಲ್ ಹೋಗೋದೇ, ಆ್ಯಕ್ಟಿವಿಟೀಸ್ಗೆ ಹೋಗೋದೇ ನಮ್ಮ ಉದ್ದೇಶ.